ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ವಾಟ್ಸಪ್ಗಳಲ್ಲಿ ಬರುವಂತಹ ಯಾವುದೇ ರ್ಯಾಂಡಮ್ ವೋಟರ್ ಲಿಸ್ಟ್ ಲಿಂಕ್ಗಳನ್ನ ನಂಬೋದಕ್ಕೆ ಹೋಗಬೇಡಿ. ಸೆಪ್ಟೆಂಬರ್ 23, 2026 ಒಳಗೆ ಕ್ಲೈಮ್ ಆ್ಯಂಡ್ ಅಬ್ಜೆಕ್ಷನ್ ಬಗ್ಗೆ ನೀವು ಅದನ್ನು ರಿಪೋರ್ಟ್ ಮಾಡೋದನ್ನು ಮರಿಬಾರ್ದು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಗಿರಿಶ್ರೀ ಕನ್ನಡ ವಿಲಾಗ್ಸ್. ನಾನು ಗಿರಿ. ನೀವಿನ್ನು ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಆಗಲೇ ನಮ್ಮ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಮನ್ನು ಬೇಗನೆ ತಲುಪ್ತವೆ. ಹಾಗಾದರೆ ಇವತ್ತಿನ ವಿಡಿಯೋನ ಮುಂದುವರಿಸೋಣ. ಇವತ್ತು ನಾನು ನಿಮಗೆ ಏನಪ್ಪ ವಿಶೇಷವಾದ ವಿಡಿಯೋ ಜೊತೆ ಬಂದಿದ್ದೀನಿ ಅಂತಂದರೆ, ಕರ್ನಾಟಕದಲ್ಲಿ ನಡೆದಂಥ SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನು ನಡೆದಿತ್ತು, ಸೊ ಅದರ ಡ್ರಾಫ್ಟ್ ಲಿಸ್ಟನ್ನು ಭಾರತೀಯ ಚುನಾವಣಾ ಆಯೋಗ ಈಗ ವೆಬ್ಸೈಟ್ನಲ್ಲಿ ಅದನ್ನು ಬಿಡುಗಡೆ ಮಾಡಿದೆ. ಸೊ ಅದನ್ನು ನೀವಿನ್ನೂ ಚೆಕ್ ಮಾಡಿಲ್ಲ ಅಂತಂದರೆ ಅದನ್ನು ಹೇಗೆ ಚೆಕ್ ಮಾಡೋದು, ಮೊಬೈಲ್ನಲ್ಲಿ ಹೇಗೆ ಚೆಕ್ ಮಾಡೋದು, ಸೊ ಅಲ್ಲಿ ನಿಮ್ಮ ಹೆಸರು ಇಲ್ಲ ಅಂತಂದರೆ ಯಾವ ರೀತಿ ಅದನ್ನು ಚೆಕ್ ಮಾಡಿ ತಿಳ್ಕೊಳ್ಳೋವಂಥದ್ದು, ಅಥವಾ ಇದಕ್ಕೆ ಏನು ಮಾಡಬೇಕು, ಅಥವಾ ನಿಮ್ಮ ಹೆಸರು ಇದ್ದರೆ ಅದರಲ್ಲಿ ಏನಾದ್ರು ಅಪ್ಡೇಟ್ ಆಗಬೇಕು ಅಂತಿದ್ರೆ ಏನು ಮಾಡಬೇಕು, ಸೊ ಅದೆಲ್ಲ ವಿಷಯಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ನಾನು ಆಗಲೇ ಹೇಳಿದಾಗೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಡಿನಲ್ಲಿ ಏನು ನಡೆದಿತ್ತು ಆ ಲಿಸ್ಟನ್ನು ಈಗ ಚುನಾವಣಾ ಆಯೋಗ ವೆಬ್ಸೈಟ್ನಲ್ಲಿ ಪ್ರಕಟಣೆ ಮಾಡಿದೆ. ಸೊ ಆ ವೆಬ್ಸೈಟ್ನ ನಾನು ನಿಮಗೆ ಲಿಂಕ್ನಲ್ಲಿ ನಿಮಗೆ ಕೊಡ್ತೀನಿ. ಸೊ ಆ ಲಿಂಕ್ ಮೂಲಕ ನೀವು ಅದನ್ನು ಚೆಕ್ ಮಾಡಬಹುದಾಗಿದೆ. ಸೊ ಇದ್ರ ಮೂಲಕ ಏನಾಗಿದೆ ಅಂತಂದರೆ, ಕರ್ನಾಟಕದಲ್ಲಿದ್ದಂಥ 5.54 ಕೋಟಿ ಮತದಾರರಲ್ಲಿ ಈಗ ಡ್ರಾಫ್ಟ್ ಲಿಸ್ಟ್ನಲ್ಲಿ ಉಳಿದಿರುವಂಥದ್ದು 4.46 ಕೋಟಿ ಜನ ಮಾತ್ರ. ಸೊ ಅಂದರೆ ಮಿಕ್ಕಿದ 1.7 ಕೋಟಿ ಜನಸಂಖ್ಯೆಯ ಮತದಾರರ ಪಟ್ಟಿನ ASDDO ಅನ್ನೋ ಕ್ಯಾಟಗರಿಗೆ ಸೇರಿಸಿದ್ದಾರೆ. ಅಂತಂದರೆ ಅದೇನು ಭಯ ಪಡುವಂಥದ್ದೇನಲ್ಲ. ಆಬ್ಸೆಂಟು, ಶಿಫ್ಟೆಡ್ಡು, ಡೆಡ್ಡು ಅಥವಾ ಡೂಪ್ಲಿಕೇಟ್ ಅಥವಾ ಅದರ್ಸ್ ಎಂಬ ಕಾರಣಗಳನ್ನ ನೀಡಿ ಅದನ್ನು ASDDO ಅನ್ನೋ ಕ್ಯಾಟಗರಿಗೆ ಮಿಕ್ಕಿದ 1.7 ಕೋಟಿ ಮತದಾರರನ್ನ ಸೇರಿಸಿದ್ದಾರೆ. ಡ್ರಾಫ್ಟ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇಲ್ಲ ಅಂದ ಮಾತ್ರಕ್ಕೆ ನೀವೇನು ನಿಮ್ಮ ಪರ್ಮನೆಂಟಾಗಿ ನಿಮ್ಮ ವೋಟರ್ ID ಕಳೆದೋಗಿದೆ ಅಥವಾ ಡಿಲೀಟ್ ಆಗಿದೆ ಅಂತ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಸೊ ಇದೇನು ಅಂತಂದರೆ, ನೀವು SIR ನಡೆದಂಥ ಸಮಯದಲ್ಲಿ ನೀವು ಮನೆಯಲ್ಲಿ ಇಲ್ಲದೇ ಇದ್ದರೆ ಅಥವಾ ಎಲ್ಲರೂ ಬೇರೆ ಊರುಗಳಿಗೆ ಹೋಗಿದರೆ, ಶಿಫ್ಟ್ ಆಗಿದ್ದರೆ ಅಥವಾ ಅಡ್ರೆಸ್ ಏನಾರು ಮಿಸ್ಮ್ಯಾಚ್ ಆಗಿದ್ದರೆ ಅಂಥ ಟೈಮ್ನಲ್ಲಿ ಅದನ್ನು ಪರಿಗಣನೆಗೆ ತಗೊಂಡಿರೋದಿಲ್ಲ. ಅಂದರೆ ಬೂತ್ ಲೆವೆಲ್ ಆಫೀಸರ್ಗಳು ನಿಮ್ಮ ಮನೆಗೆ ವಿಸಿಟ್ ಮಾಡಿದಂಥ ಸಮಯದಲ್ಲಿ ನೀವೇನಾದ್ರೂ ಮನೆಯಲ್ಲಿ ಇಲ್ಲ ಅಂತಂದರೆ ಅಥವಾ ಅವರ ಕಾಂಟ್ಯಾಕ್ಟ್ಗೆ ನೀವು ಸಿಗಲಿಲ್ಲ ಅಂತಂದಾಗ ಅದನ್ನು ಇದನ್ನು ASDDO ಅಂತ ಹೇಳಿದ್ನಲ್ಲ ಆವಾಗಲೇ, ಆಬ್ಸೆಂಟು, ಡೆತ್ತು, ಡೂಪ್ಲಿಕೇಟು ಅಥವಾ ಶಿಫ್ಟಿಂಗು ಈ ಅನ್ನೋ ಕ್ಯಾಟಗರಿಗೆ ಸೇರಿಸಿದ್ದಾರೆ. SIR ಡ್ರಾಫ್ಟ್ ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ನಾನು ನಿಮಗೆ ಈ ಕೆಳಗಡೆ ಕೊಟ್ಟಿರುವಂಥ ಲಿಂಕನ್ನು ಓಪನ್ ಮಾಡಿ ನಿಮ್ಮ ಹೆಸರು ಸರಿಯಾಗಿದೆಯಾ, ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯಾ, ಹೇಗೆ ವೆರಿಫೈ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಹೇಗೆ ಚೆಕ್ ಮಾಡಬೇಕು ಅನ್ನೋದನ್ನು ನಾನು ಈ ಲಿಂಕ್ ಮೂಲಕ ಓಪನ್ ಮಾಡಿ ಅಥವಾ ಚೆಕ್ ಮಾಡಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಫಸ್ಟು ಸರ್ಚ್ ಬಾರ್ನಲ್ಲಿ ಅಂದರೆ ಗೂಗಲ್ ಕ್ರೋಮ್ನ ಅಥವಾ ನಿಮ್ಮ ಯಾವುದೇ ಬ್ರೌಸರ್ನ ಓಪನ್ ಮಾಡಿ ಅದರಲ್ಲಿ ಬರುವಂಥ CEO ಕರ್ನಾಟಕ ಅಂದರೆ CEO ಕರ್ನಾಟಕ ಅಂತ ಟೈಪ್ ಮಾಡಬೇಕಾಗುತ್ತೆ. ಸೊ ಇದನ್ನು ಮೊಬೈಲ್ನಲ್ಲಿ ಹೇಗಪ್ಪ ಚೆಕ್ ಮಾಡೋದು ಅಂತಂದರೆ, ನಾನು ಕೆಳಗಡೆ ಕೊಟ್ಟಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ CEO ಕರ್ನಾಟಕ ಅಂತ ಗೂಗಲ್ ಕ್ರೋಮ್ನಲ್ಲಿ ಅಥವಾ ನಿಮ್ದು ಯಾವುದೇ ಒಂದು ಬ್ರೌಸ್ ಆ್ಯಪ್ ಇದ್ದರೆ ಆ ಬ್ರೌಸ್ ಆ್ಯಪ್ ಮೂಲಕ ಓಪನ್ ಮಾಡಿದ್ರೆ CEO ಕರ್ನಾಟಕ ಅಂತ ಅದರಲ್ಲಿ ಬರುತ್ತೆ ನಿಮಗೆ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಕರ್ನಾಟಕ ಅಥವಾ ಗೌರ್ನಮೆಂಟ್ ಆಫ್ ಕರ್ನಾಟಕ ಅಫಿಷಿಯಲ್ ವೆಬ್ಸೈಟ್ ಅಂತ ಓಪನ್ ಆಗುತ್ತೆ. ಸೊ ಆ ವೆಬ್ಸೈಟ್ ಓಪನ್ ಆದಮೇಲೆ ನೀವು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ SIR 2026 ಅನ್ನೋ ಒಂದು ಆಪ್ಷನ್ ಕೂಡ ನಿಮಗೆ ಕಾಣಿಸುತ್ತೆ. ಸೊ ನೀವು ಅದನ್ನು ಕ್ಲಿಕ್ ಮಾಡಿದ ಮೇಲೆ ಮುಂದೆ ನಿಮಗೆ ಡಿಸ್ಟ್ರಿಕ್ಟ್, ಅಸೆಂಬ್ಲಿ, ಕಾನ್ಸ್ಟಿಟ್ಯೂಷನ್ ಅಥವಾ ಪೋಲಿಂಗ್ ಸ್ಟೇಷನ್ ಅಥವಾ ಪಾರ್ಟ್ಗೆ ಸಂಬಂಧಿಸಿದಂಥ ಮಾಹಿತಿನ ಅದು ನಿಮಗೆ ಕೇಳುತ್ತೆ. ಅಥವಾ ನೀವು ಅಲ್ಲಿ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಯಾವುದಿದೆ ಅಂದರೆ ಎಕ್ಸಾಂಪಲ್ ಆಗಿ ಜಯನಗರ ಅಥವಾ BTM ಲೇಔಟು ಅಥವಾ ಈ ಥರ ಬೆಂಗಳೂರು ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲಿರುವಂಥ ಕಾನ್ಸ್ಟಿಟ್ಯೂಷನ್ನ ನಿಮ್ಮಲ್ಲಿ ಕೇಳುತ್ತೆ. ಸೊ ನೀವು ಯಾವ ಕಾನ್ಸ್ಟಿಟ್ಯೂಷನಲ್ಲಿ ಇದ್ದೀರಾ ಅಥವಾ ನಿಮ್ಮ ವೋಟರ್ ID ಯಾವ ಕಾನ್ಸ್ಟಿಟ್ಯೂಷನಲ್ಲಿದೆ ಅದನ್ನು ನೀವು ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಅಥವಾ ತಂದೆ ಅಥವಾ ಗಂಡನ ಹೆಸರು, ಮನೆ ಸಂಖ್ಯೆ ಅಥವಾ ವೋಟರ್ ಡೀಟೇಲ್ಸನ್ನು ಕೂಡ ನೀವು ಪರಿಶೀಲನೆ ಮಾಡ್ಬೋದು. ನಿಮ್ಮ ಮೊಬೈಲಲ್ಲಿ PDF ಏನಾದರೂ ಓಪನ್ ಆಗಿದ್ದರೆ PDFನಲ್ಲಿರುವ ಸರ್ಚ್ ಆಪ್ಷನ್ನ ಬಳಸಿ ನಿಮ್ಮ ಹೆಸರನ್ನ ನೀವು ಅಲ್ಲಿ ಹುಡುಕ್ಬೋದು. ಆದರೆ ಒಂದು ವಿಷಯ ಏನು ಅಂತಂದರೆ, ಹೆಸರು ಕನ್ನಡದಲ್ಲಿರೋದ್ರಿಂದ, ಸೊ ಈಗ ಏನು ವೋಟರ್ ಲಿಸ್ಟ್ನಲ್ಲಿ ಹೆಸರು ಕನ್ನಡದಲ್ಲಿರೋದ್ರಿಂದ ಅಥವಾ ಇಂಗ್ಲೀಷ್ನಲ್ಲಿ ನೀವೇನಾದ್ರು ಸರ್ಚ್ ಮಾಡ್ತು ಅಂತಂದರೆ ಅದು ಕೆಲವೊಂದು ಟೈಮು ಓಪನ್ ಆಗದೆ ಕೂಡ ಇರ್ಬೋದು. ಆದ್ದರಿಂದ ಸಾಧ್ಯವಾದಷ್ಟು ನಿಮ್ಮ ಎಲೆಕ್ಟ್ರಾಲ್ ಅಂದರೆ ಏನು ಎಲೆಕ್ಷನ್ ID ನಂಬರ್ ಇದೆ, ಎಲೆಕ್ಷನ್ ID ನಂಬರ್ನ ಯೂಸ್ ಮಾಡಿನೇ ನೀವು ಓಪನ್ ಮಾಡಿದ್ರೆ ತುಂಬ ಈಸಿಯಾಗಿ ನೀವು ಅದನ್ನು ನಿಮ್ಮ ಹೆಸರನ್ನ ನೀವು ಫೈಂಡ್ ಮಾಡ್ಬೋದು ಅಥವಾ ವೆರಿಫೈ ಮಾಡ್ಬೋದು. ಇನ್ನೊಂದು ಈಸಿ ಅಂತ ಆಪ್ಷನ್ ಯಾವುದು ಅಂತಂದರೆ, ಎಲೆಕ್ಷನ್ ಕಮಿಷನ್ ವೋಟರ್ ಸರ್ವಿಸ್ ಪೋರ್ಟಲ್
ಅಂದರೆ ECOS ಎಲೆಕ್ಷನ್ ಕಮಿಷನ್ ವೋಟರ್ ಸರ್ವಿಸ್ ಪೋರ್ಟಲ್ನಲ್ಲಿ ನಿಮ್ಮ ವೋಟರ್ ಡೀಟೇಲ್ಸ್ನ ಈಸಿಯಾಗಿ ನೀವು ಸರ್ಚ್ ಮಾಡಬಹುದು. ಅಲ್ಲಿ ನಿಮ್ಮ ಹೆಸರು, ಎಪಿಕ್ ನಂಬರ್ ಅಥವಾ ಮೊಬೈಲ್ ನಂಬರ್ನ ಬಳಸಿ ವೋಟರ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ನ ನೀವು ಚೆಕ್ ಮಾಡ್ಬೋದು. ನಿಮ್ಮ ಹೆಸರು ಡ್ರಾಫ್ಟ್ನಲ್ಲಿ ಇಲ್ಲ ಅಂತಂದರೆ ಏನು ಮಾಡಬೇಕು? ಸೊ ಇದು ಮುಖ್ಯವಾದಂಥ ವಿಷಯ ಇವಾಗ. ಸೊ ಮೊದಲನೇದಾಗಿ ನೀವೇನು ಯಾವುದೇ ಭಯ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ, ಡ್ರಾಫ್ಟ್ ಲಿಸ್ಟ್ನಲ್ಲಿ ಹೆಸರಿಲ್ಲದಿರೋದಕ್ಕೆ ನೂರಾರು ಕಾರಣಗಳಿರ್ಬೋದು. ಅಂದರೆ SIR ವೆರಿಫಿಕೇಷನ್ದಲ್ಲಿ ನಿಮ್ಮ ರೆಕಾರ್ಡ್ ಆಬ್ಸೆಂಟ್ ಆಗಿ, ಸೊ SIR ವೆರಿಫಿಕೇಷನ್ ಸಮಯದಲ್ಲಿ ನಿಮ್ಮ ರೆಕಾರ್ಡ್ ಆಬ್ಸೆಂಟ್, ಶಿಫ್ಟೆಡ್, ಡೆಡ್ಡು ಅಥವಾ ಡೂಪ್ಲಿಕೇಟ್ ಅಥವಾ ಅದರ್ ಕ್ಯಾಟಗರಿ ಕೂಡ ಹೋಗಿರ್ಬೋದು. ಸೊ ಇಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಹೆಸರನ್ನ ಏನಾದರೂ ತಪ್ಪಾಗಿ ತೆಗೆದು ಹಾಕಲಾಗಿದೆ ಅಂತ ನಿಮಗೇನಾದರೂ ಅನಿಸಿದರೆ ಕ್ಲೈಮ್ಸ್ ಆ್ಯಂಡ್ ಆಬ್ಜೆಕ್ಷನ್ ಅನ್ನೋ ಅವಧಿನಲ್ಲಿ ನಿಮ್ಮ ಒಂದು ಕಂಪ್ಲೇಂಟನ್ನು ನೀವು ರಿಜಿಸ್ಟರ್ ಮಾಡ್ಬೋದು. ಕರ್ನಾಟಕದಲ್ಲಿ ಈ ಕ್ಲೈಮ್ ಆ್ಯಂಡ್ ಅಬ್ಜೆಕ್ಷನ್ ಅವಧಿ ಆಗಸ್ಟ್ 24 ಸೆಪ್ಟೆಂಬರ್ 23 ಅಂದರೆ 1 ತಿಂಗಳ ಕಾಲ ಇರುತ್ತೆ ನಿಮಗೆ. ಆದ್ದರಿಂದ ಇಲ್ಲದವರು ಕೊನೆಯ ಅವಧಿಯವರೆಗೂ ಕಾಯ್ದಂಥ ಸಾಧ್ಯವಾದಷ್ಟು ಬೇಗನೆ ನೀವು ನಿಮ್ಮ ಏನು BLO ಅಂದರೆ ಬೂತ್ ಲೆವೆಲ್ ಆಫೀಸರ್ಗಳಿದ್ದಾರೆ ಅಥವಾ ಸಂಬಂಧಪಟ್ಟ ಚುನಾವಣಾಧಿಕಾರಿ ನಿಮ್ಮ ಕ್ಷೇತ್ರಕ್ಕೆ ಅಥವಾ ನಿಮ್ಮ ಕಾನ್ಸ್ಟಿಟ್ಯೂಷನ್ಗೆ ಯಾರು ಚುನಾವಣಾಧಿಕಾರಿ ಇರ್ತಾರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಅದನ್ನು ಸರಿಪಡಿಸ್ಕೊಳ್ಳೋದು ಉತ್ತಮ. ಸೊ ನಿಮ್ಮ ನೇಮು ಡ್ರಾಫ್ಟ್ ಲಿಸ್ಟ್ನಲ್ಲಿ ಇದ್ದರೂ ಸಹ ಕೆಲವೊಂದು ವಿಷಯಗಳನ್ನ ನೀವು ಕಂಪ್ಲೀಟಾಗಿ ಚೆಕ್ ಮಾಡಬೇಕಾಗುತ್ತೆ. ಸೊ ಅದೇನಪ್ಪ ಅಂತಂದರೆ, ನಿಮ್ಮ ಹೆಸರು ಸ್ಪೆಲ್ಲಿಂಗ್ ಕರೆಕ್ಟಾಗಿದೆಯಾ ಅಥವಾ ಡೇಟ್ ಆಫ್ ಬರ್ತ್ ಸರಿಯಾಗಿದೆಯಾ, ಮನೆ ವಿಳಾಸ ಕರೆಕ್ಟಾಗಿದೆಯಾ, ನಿಮ್ಮ ಫೋಟೋ ಅಥವಾ ವೋಟರ್ ಡೀಟೇಲ್ಸ್ನಲ್ಲಿ ಇನ್ನೇನಾದರೂ ತಪ್ಪಾಗಿದೆಯಾ. ಸೊ ಇದನ್ನೆಲ್ಲ ಒಮ್ಮೆ ನೀಟಾಗಿ ಚೆಕ್ ಮಾಡಿ ಯಾವುದೇ ತಪ್ಪೇನಾದರೂ ಕಂಡು ಬಂತು ಅಂತಂದರೆ ನೀವು ಆದಷ್ಟು ಬೇಗ ನಿಮ್ಮ ಬೂತ್ ಲೆವೆಲ್ ಆಫೀಸರು ಅಥವಾ ನಿಮ್ಮ ಚುನಾವಣಾಧಿಕಾರಿ ಏನು ನಿಮ್ಮ ನಿಯರ್ ಬೈ ಕಾನ್ಸ್ಟಿಟ್ಯೂಷನ್ನ ಚುನಾವಣಾಧಿಕಾರಿ ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ ತಪ್ಪುಗಳನ್ನ ನೀವು ಬೇಗನೆ ಸರಿ ಮಾಡ್ಕೋಬೇಕಾಗತ್ತೆ. ಅಂದರೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ವಾಟ್ಸಪ್ಗಳಲ್ಲಿ ಬರುವಂತಹ ಯಾವುದೇ ರ್ಯಾಂಡಮ್ ವೋಟರ್ ಲಿಸ್ಟ್ ಲಿಂಕ್ಗಳನ್ನ ನಂಬೋದಕ್ಕೆ ಹೋಗಬೇಡಿ. ಸೊ ನಿಮ್ಮ ವೋಟರ್ ಡೀಟೇಲ್ಸ್ ಚೆಕ್ ಮಾಡುವಾಗ CEO ಕರ್ನಾಟಕ ಅಥವಾ ಎಲೆಕ್ಷನ್ ಕಮಿಷನ್ನ ಅಫಿಷಿಯಲ್ ವೆಬ್ಸೈಟ್ಗಳನ್ನ ಮಾತ್ರನೇ ಚೆಕ್ ಮಾಡ್ಬೋದು, ತುಂಬಾ ಉತ್ತಮ ಅಥವಾ ಸುರಕ್ಷಿತ. CEO ಕರ್ನಾಟಕ ವೆಬ್ಸೈಟ್ನಲ್ಲೇ ಡ್ರಾಫ್ಟ್ ಎಲೆಕ್ಟ್ರಾಲ್ ರೋಲ್ SIR 2026 ASDDO ಲಿಸ್ಟ್ಗೆ ಸಂಬಂಧಿಸಿದ ಅಫಿಷಿಯಲ್ ಇನ್ಫಾರ್ಮೇಷನ್ಗಳು ಲಭ್ಯವಿರುತ್ತವೆ, ಅಂದರೆ ನಿಮಗೆ ಅವೈಲಬಿಲಿಟಿ ಇರ್ತವೆ. ಸೊ ನೀವು ಅದನ್ನು ಅಫಿಷಿಯಲ್ ವೆಬ್ಸೈಟ್ಗಳಿಗೆ ಹೋಗಿನೇ ಚೆಕ್ ಮಾಡಿದ್ರೆ ನಿಮಗೆ ಸೇಫ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಹೆಸರು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿರುವಂಥ ಯಾರೇ ನಿಮ್ಮ ತಂದೆ, ತಾಯಿ, ತಂಗಿ, ಅಣ್ಣ ಈ ಥರ ಯಾರದೇ ಹೆಸರುಗಳಿದ್ರೂ ಅಥವಾ ನಿಮ್ಮ ಫ್ರೆಂಡ್ಸ್ಗಳ ಹೆಸರು ಕೂಡ ಇದ್ರೂ ಸಹ ನೀವು ಅದನ್ನು ಚೆಕ್ ಮಾಡಿ ಹೇಳ್ಬೋದು. ಸೊ ಯಾರಾದರೂ ಹೆಸರು ಡ್ರಾಫ್ಟ್ ಲಿಸ್ಟ್ನಲ್ಲಿ ಕಾಣಿಸದಿದ್ದರೆ, ಅಂದರೆ ನಾನು ಏನು ಹೇಳಿದೆ, ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಯಾರಾದರೂ ಹೆಸರು ಕಾಣಿಸ್ಲಿಲ್ಲ ಅಂತಂದರೆ ಸೆಪ್ಟೆಂಬರ್ 23, 2026 ಒಳಗೆ ಕ್ಲೈಮ್ ಆ್ಯಂಡ್ ಅಬ್ಜೆಕ್ಷನ್ ಬಗ್ಗೆ ನೀವು ಅದನ್ನು ರಿಪೋರ್ಟ್ ಮಾಡೋದನ್ನು ಮರಿಬಾರ್ದು. ಸೊ ನಾನಿವತ್ತು ನಿಮಗೆ ತಿಳಿಸಿರುವಂಥ ವಿಡಿಯೋ ಉಪಯುಕ್ತವಾಗಿದೆ ಅಥವಾ ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಇದು ಏನಾದರೂ ಉಪಯೋಗ ಆಗಿತ್ತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡಿ ಈಗಲೇ. ಸೊ ವೋಟರ್ ಲಿಸ್ಟನ್ನು ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಯಾರಾದರೂ ತಮ್ಮ ವೋಟರ್ ಲಿಸ್ಟ್ನಲ್ಲಿ ಹೆಸರು ಇದೆಯಾ ಅಥವಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದರೆ ಅವ್ರಿಗೆ ಈ ವಿಡಿಯೋ ಖಂಡಿತ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಂತಹ ಗೌರ್ನಮೆಂಟ್ ಅಪ್ಡೇಟ್ಸ್ ಅಥವಾ ವೋಟರ್ ಇನ್ಫಾರ್ಮೇಷನ್, ಕರ್ನಾಟಕ ನ್ಯೂಸ್ ಆ್ಯಂಡ್ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.